ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸ ನೀಲನ ಕೈಯಿಂದ ಪ್ರಹಸ್ತನ ವಧೆಯಾಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಆಯಿತು. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ನೀಲ ಪ್ರಹಸ್ತನನ್ನು ಸಂಹಾರ ಮಾಡಿದ. ಆದರೆ ಮಹಾಭಾರತಕ್ಕೆ ಅನುಸಾರವಾಗಿ, ಮಹಾಭಾರತದಲ್ಲಿ ಒಂದು ರಾಮಾಯಣದ ಆಖ್ಯಾನ ಇದೆಯಲ್ಲ, ಅದಕ್ಕನುಸಾರವಾಗಿ ವಿಭೀಷಣನೇ ಸಂಹಾರ ಮಾಡಿದ ಅಂತ ಒಂದು ಕಡೆ ನಾವು ನೋಡ್ತೇವೆ. ಪ್ರಹಸ್ತಸ್ಯ ಶಿಲಾಂ ನೀಲಃ ಮೂರ್ಧಿ ತೂರ್ಣಮಪಾತಯತ್ ತತಃ ಪ್ರಕೃಷ್ಯ ವಿಪುಲಾಂ ಶತಘಂಟಾಂ ವಿಭೀಷಣಃ ಹನುಮಂತ್ರಿ ಮಹಾಶಕ್ತಿಂ ಚಿಕ್ಷೇಪಾಸ್ಯ ಶಿರಃ ಪ್ರತಿ. ವಿಭೀಷಣ ತಾನಲ್ಲಿ ಮುಂದೆ ಬಂದು ಆ ನೀಲ ಪ್ರಹಸ್ತನನ್ನು ಹತ್ಯೆ ಮಾಡಿದ. ಎಂಥದ್ದೊಂದು ದೊಡ್ಡದೊಂದು ಗದೆಯನ್ನು ತೆಗೆದುಕೊಂಡು ಬಂದ. ಗದೆ ಅಲ್ಲ, ಅದು ಶಕ್ತಿ ಆಯುಧ ಅಂತ ಕರೀತಾರೆ. ಅದಕ್ಕೆ ಶತಘಂಟ 100 ಗಂಟೆಗಳು ಇದ್ದುವಂಥ ಆಯುಧದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಅವನ ತಲೆಯ ಮೇಲೆ ಹಾಕಿದ. ಆ ಮೂಲಕ ಆತ ಪ್ರಹಸ್ತ ಅಸುನೀಗಿದ ಅಂತ ಮಹಾಭಾರತದ ಮಾತೊಂದಿದೆ. ಆ ಮಹಾಭಾರತದ್ದು ಮತ್ತು ವಾಲ್ಮೀಕಿ ರಾಮಾಯಣದ ಮಾತುಗಳು ಎರಡನ್ನೂ ಹೊಂದಿಸೋದು ಹೇಗೆ ಅಂತಂದರೆ, ಅದಕ್ಕೆ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನೀಲಸ್ಯ ನೈವ ವಶಮೇತಿ ಸೈತ್ಯಮೋಘ ಶಕ್ತ್ಯಾ ವಿಭೀಷಣ ಇಮಂ ಪ್ರಜಹಾರ ಸಾಕಂ ತಸ್ಮಿನ್ ಹತೆ ಅಂಗದ ಉಪೇತ್ಯ ಜಘಾನ ವಜ್ರ ದಂಷ್ಟಂ ನಿಪಾತ್ಯ ಭುವಿ ಶೀರ್ಷ ಅಮುಷ್ಯ ಮೃದ್ನನ್. ನೀಲ ಒಬ್ಬನೇ ಪ್ರಹಸ್ತನನ್ನು ಎದುರಿಸಲಿಕ್ಕೆ ಹೋಗಿದ್ರೆ ಆ ಪ್ರಹಸ್ತ ನೀರನ್ನು ವಶಕ್ಕೆ ಬರೋದಿಲ್ಲ, ನೀಲನಿಗೆ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದ ಆ ವಿಭೀಷಣ. ಎಲ್ಲ ರಾಕ್ಷಸರ ಶಕ್ತಿ ಆತನಿಗೆ ಗೊತ್ತು. ಅದಕ್ಕಾಗಿ ಆತ ಅಲ್ಲಿ ಬಂದು ಅಮೋಘ ಶಕ್ತಿಯ ತನ್ನ ಶಕ್ತಿಯಾಗಿದ್ದರಿಂದ ಆ ನೀಲನನ್ನು ಹೊಡೆದ. ಆದರೆ ಅವರಿಬ್ಬರೂ ಕೂಡಿ ಆತನ ಸಂಹಾರ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹಯವದನ ಪುರಾಣಿಕರ ಅರ್ಥ. ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತ ಎರಡನ್ನೂ ಹೊಂದಿಸಿ ಇಬ್ಬರೂ ಕೂಡ ಸೇರಿ ಆತನನ್ನು ಸಂಹಾರ ಮಾಡಿದರು. ಹಾಗಾಗಿ ಎರಡೂ ಕೂಡ ಸರಿ ಅಂತ ಇದನ್ನೊಂದನ್ನು ಗಮನಿಸಬೇಕು. ಅದಾದ್ಮೇಲೆ ಅಂಗದ ವಜ್ರದಂಶ ಅನ್ನೋ ರಾಕ್ಷಸವನ್ನು ಸಂಹಾರ ಮಾಡಿದ. ಅದು ವಾಲ್ಮೀಕಿ ರಾಮಾಯಣ ತಾತ್ಪರ್ಯದಿಂದ ಇವೆರಡು ಗ್ರಂಥಗಳಲ್ಲಿ ಸ್ವಲ್ಪ ಹಿಂದೆ ಮುಂದಾಗಿ ಬರ್ತದೆ ಅಷ್ಟೇ. ಇಲ್ಲಿ ಬಂದು ಒಂದು ಗ್ರಂಥದಲ್ಲಿ ಮೊದಲು ಬಂದದ್ದು, ಮತ್ತೊಂದು ಗ್ರಂಥದಲ್ಲಿ ಆಮೇಲೆ, ಹೀಗೆಲ್ಲ ಸ್ವಲ್ಪ ನೋಡ್ತೇವೆ. ಆದರೂ ನಿರ್ಣಯದ ಮಾತನ್ನು ಅಂತಿಮವಾಗಿ ಸ್ವೀಕಾರ ಮಾಡಿ ಅದು ನಡೆದ ಕಥಾಭಾಗ ಅಂತ ಅರ್ಥ ಮಾಡಬೇಕು. 58ನೇ ಸರ್ಗ ಯುದ್ಧಕಾಂಡದ್ದು ಅಲ್ಲಿಗೆ ಮುಕ್ತಾಯ ಆಗಿತ್ತು. 59ನೇ ಸರ್ಗದಲ್ಲಿ ಪ್ರಹಸ್ತನ ವಧೆ ಆದಂಥ ಒಂದು ಪ್ರಸಂಗ ರಾವಣನ ಕಿವಿಗೆ ತಲುಪಿತು. ಪರಾಜಿತರಾದ ಸೈನಿಕರೆಲ್ಲ ರಾವಣನಿಗೆ ಆ ಸಮಾಚಾರವನ್ನು ಹೇಳಿದರು. ಅವನು ಮತ್ತಷ್ಟು ಕುಪಿತರಾದ. ಅವಜ್ಞಾರಿಪವೇ ಕಾರ್ಯ, ಶತ್ರುಗಳು ಬಹಳ ಬಲಿಷ್ಠರಾಗುವಂತೆ ಕಾಣಿಸಿದ್ದಾರೆ, ಹಾಗಾಗಿ ಅವರನ್ನು ನೀವು ಕಡೆಗಣಿಸಬೇಡಿ. ನಮ್ಮ ಸೇನೆಯ ಅಗ್ರಗಣ್ಯರಾದಂತಹ ನಾಯಕರೆಲ್ಲ, ಸೇನಾಪತಿಗಳೆಲ್ಲ ಹಿಂದೆ ಯಾವ ಸೈನಿಕರು, ಯಾವ ಸೇನಾಪತಿಗಳು ಇಂದ್ರಾದಿಗಳನ್ನು ಕೂಡ ಸೋಲಿಸಿದ್ರು, ಅವರಿವತ್ತು ತಮ್ಮ ಸೇನಾ ಸಮೇತರಾಗಿ ಕಪಿಗಳ ಕೈಯಿಂದ ನಾಶಕ್ಕೊಳಗಾಗಿದ್ದಾರೆ. ಹಾಗಾಗಿ ಇವತ್ತು ನಾನೇ ಯುದ್ಧಕ್ಕೆ ಹೋಗ್ತೇನೆ, ಹೆಚ್ಚು ವಿಚಾರ ಮಾಡಬೇಕಾಗಿಲ್ಲ, ನಾನೇ ಹೋಗಿ ಆ ರಾಮ ಲಕ್ಷ್ಮಣರನ್ನ ಸುಟ್ಟು ಭಸ್ಮ ಮಾಡ್ತೇನೆ. ಹೀಗೆ ಆಲೋಚನೆ ಮಾಡಿ ರಾವಣ ರಥವನ್ನು ಹತ್ತಿದ. ರಾಜವೈಭವಕ್ಕನುಗುಣವಾಗಿ ಶಂಖ, ಭೇರಿ ಮೊದಲಾದ ವಾದ್ಯಗಳು ಮೊಳಗಿದವು. ಒಂದಿ ಮಾಗದ್ರು ಆತನನ್ನ ಸ್ತೋತ್ರ ಮಾಡ್ತಿದ್ರು. ರಾಮ ಆ ರಾವಣನನ್ನು ನೋಡಿದ, ದೂರದಿಂದ ನೋಡಿ ವಿಭೀಷಣನನ್ನು ಪ್ರಶ್ನೆ ಮಾಡಿದ. ಮತ್ತೊಂದು ಸೈನ್ಯದ ಗುಲ್ಮ, ಸೈನ್ಯದ ತುಕಡಿ ಒಂದು ಬರ್ತಾ ಇದೆ, ಈ ಸೈನ್ಯ ಯಾರ್ದು? ಅದನ್ನ ಕೇಳಿ ವಿಭೀಷಣ ರಾಮನಿಗೆ ಅದನ್ನು ಪರಿಚಯ ಮಾಡಿಸಿದ. ರಾವಣನಕ್ಕಿಂತ ಮುಂದಾಗಿ ಮತ್ತೊಬ್ಬ ರಾಕ್ಷಸ ಬರ್ತಿದ್ದ. ಆತ ಅಕಂಪನ ಅನ್ನೋ ಹೆಸರಿನವನು. ಹಿಂದೆ ಈ ಹಿಂದಿನ ಕಥಾ ಭಾಗದಲ್ಲಿ ಹನುಮಂತನ ಕೈಯಿಂದ ವಧೆ ಒಳಗಾದವನು ಒಬ್ಬ ಅಕಂಪನ ಇದ್ದ. ಆ ಅಕಂಪನ ಅಲ್ಲದೆ ಇನ್ನೊಬ್ಬ ಅಕಂಪನ ಇದ್ದ ಅಂತ ಅದನ್ನು ಗಮನಿಸಬೇಕು. ಆನೆಯನ್ನ ಏರಿಕೊಂಡು ತನ್ನ ಭಾರದಿಂದ ಆನೆಯನ್ನೇ ಕಂಪನಗೊಳಿಸ್ತಿದ್ದಾನೆ. ಆ ಕಂಪನ
ಅಂತಹ ಮಹಾಬಲಿಷ್ಠನಾದವನು ಅವನು ಇವತ್ತು ಯುದ್ಧಕ್ಕೆ ಬಂದಿದ್ದಾನೆ. ಆ ಕಡೆ ಮತ್ತೊಬ್ಬ ಇದ್ದಾನೆ, ಅವನು ಇಂದ್ರಜಿತ್. ಇನ್ನೊಬ್ಬ ಇದ್ದಾನೆ ಅತಿಕಾಯ. ಅಕಂಪನ, ಇಂದ್ರಜಿತ್ ಮೊದಲಾದ ರಾಕ್ಷಸರೆಲ್ಲ ಇವತ್ತು ಯುದ್ಧಕ್ಕೆ ಬಂದಿದ್ದಾರೆ. ಮಹೋದರ ಅನ್ನೋ ಹೆಸರಿನ ಮತ್ತೊಬ್ಬ ರಾಕ್ಷಸನು ಕೂಡ ಯುದ್ಧಕ್ಕೆ ಬಂದಿದ್ದಾನೆ. ಪಿಶಾಚ ಅನ್ನೋ ಹೆಸರಿನ ರಾಕ್ಷಸ ಇದ್ದಾನೆ. ಇವರೆಲ್ಲ ಇವತ್ತು ನಿನ್ನನ್ನು ಎದುರಿಸಬೇಕಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ತ್ರಿಶಿರಸ್ ಅನ್ನೋ ಹೆಸರಿನವನು ಮತ್ತೊಬ್ಬ. ಈ ತ್ರಿಶಿರಸನೂ ಕೂಡ ಹಿಂದೆ ಜನಸ್ಥಾನದಲ್ಲಿ ರಾಮನ ಕೈಯಿಂದ ವಧೆಗಾದ ತ್ರಿಶಿರಸ್ ಏನಿದ್ದ, ಖರ, ದೂಷಣ, ತ್ರಿಶಿರಸ್ ಅನ್ನೋ 3 ಜನರ ಪೈಕಿ ಆ ತ್ರಿಶಿರಸ್ಗಿಂತ ಈ ತ್ರಿಶಿರಸ್ ಬೇರೆ. ಹೀಗೆ ಇವೆಲ್ಲ ರಾಕ್ಷಸರು ನಿನ್ನನ್ನು ಎದುರಿಸಲಿಕ್ಕಾಗಿ ಬಂದಿದ್ದಾರೆ ಅಂತ ಹೇಳಿದ ವಿಭೀಷಣ. ಕುಂಭ ಅನ್ನುವ ಹೆಸರಿನ ಮತ್ತೊಬ್ಬ ರಾಕ್ಷಸ ಇಲ್ಲಿಗೆ ಬಂದಿದ್ದಾನೆ ಇವತ್ತು. ಅವನ ರಥದ ಧ್ವಜದಲ್ಲಿ ವಾಸುಕಿ, ನಾಗರಾಜನ ಅಂತ ವಾಸುಕಿಯ ಚಿಹ್ನ ಇದೆ. ಅವನು ಇಲ್ಲಿಗೆ ಬಂದಿದ್ದಾನೆ. ಇನ್ನೊಬ್ಬ ನರಾಂತಕ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದವನು, ನಿಕುಂಭ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾದವನು ಮತ್ತೊಬ್ಬ. ಹೀಗೆ ಅನೇಕ ಜನ ರಾಕ್ಷಸರು ನಿನ್ನನ್ನು ಎದುರಿಸಲಿಕ್ಕಾಗಿ ಇಲ್ಲಿ ಇವತ್ತು ಬಂದಿದ್ದಾರೆ. ನಿರ್ಣಯಕ್ಕನುಸಾರವಾಗಿ ಧೂಮ್ರನೇತ್ರ ಅನ್ನುವಂಥ ಮತ್ತೊಬ್ಬ ರಾಕ್ಷಸನು ಕೂಡ ಇದ್ದ. ಪಶ್ಚಿಮ ದ್ವಾರದಿಂದ ಆತ ಹೊರಬಿದ್ದಿದ್ದ. ಹನುಮಂತನ ಬಳಿಗೆ ಬಂದು ಆತ ಭಸ್ಮೀಭೂತನಾದ. ಶಿವನ ವರ ಇತ್ತ ಆತನಿಗೆ. ಆತನು ಕೂಡ ಹನುಮಂತನ ಪರಾಕ್ರಮಕ್ಕೆ ತುತ್ತಾಗಿ ಅಸುನೀಗಿದ. ಅಕಂಪನೋಪಿ ರಾಕ್ಷಸೋ ನಿಶಾಚರೇಶ ಚೋದಿತಃ ಉಮಾಪತೇರ್ ವರೋದ್ಧತಃ ಕ್ಷಣಾರ್ಧತೋ ಹನುಮತ. ನಿನ್ನೆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ನೋಡಿದ್ವಿ. ಅಕಂಪನ ಅನ್ನುವ ರಾಕ್ಷಸ ಹನುಮಂತನ ಕೈಯಿಂದ ಹತನಾದವನು. ಅವನಿಗೂ ಕೂಡ ಶಿವನ ವರ ಇತ್ತು. ಆತನು ಕೂಡ ಹನುಮಂತನ ಪರಾಕ್ರಮದಿಂದ ಚೂರ್ಣಿತನಾದ. ಕುಂಭ, ನಿಕುಂಭ ಅನ್ನುವ ಇತ್ಯಾದಿ ಹೆಸರಿನ ಅನೇಕ ಜನ ರಾಕ್ಷಸರು ಬಂದಿದ್ದಾರೆ. ತತಸ್ಥೌ ನಿಕುಂಭೋತ ಕುಂಭಶ್ಚ ಕೋಪಾತ್ ಪ್ರತಿಷ್ಠೌ ದಶಾಸ್ಯೇನ ಕುಂಭಶ್ರುತೇರ್ಹಿ ಸುತೌ ಸುಪ್ರದೃಷ್ಟೌ ರಣಾಯ ಅಭಿಯಾತೌ ಕಪೀನ್ಸ್ತಾನ್ ಬಹಿಃ ಸರ್ವಶೋ ಯಾಪಯಿತ್ವ. ಕುಂಭಕರ್ಣನ ಮಕ್ಕಳಂತವ್ರು ಕುಂಭ, ನಿಕುಂಭ ಅನ್ನೋರು. ಅವರನ್ನ ರಾವಣ ಯುದ್ಧಕ್ಕೆ ಕಳಿಸಿದ್ದ. ಎಲ್ಲಾ ಕಪಿಗಳನ್ನು ಅವರು ಕೂಡ ಹೊಡೆದು ಓಡಿಸಿದ್ರು. ನಿಕುಂಭ ಅನ್ನುವನು ಅವರಲ್ಲಿ ಅಣ್ಣ, ಕುಂಭ ಅನ್ನುವನು ಆಮೇಲೆ ಹುಟ್ಟಿದವನು, ತಮ್ಮ ಅಂತ ಅದನ್ನು ಹೀಗೆ ಗಮನಿಸಬೇಕು. ತಕುಂಭೋ ವಿಧಾತು ಸ್ತುತಂ ತಾರನೀಲೌ ನಲಂ ಚಾಶ್ರುಪುತ್ರೋ ಜಿಗಾಯ ಅಂಗದಂ ಚ ಸುಯುದ್ಧಂ ಚ ಕೃತ್ವಾ ದಿನೇಶಾತ್ಮಜೇನ ಪ್ರಣೀತೋ ಯಮಶ್ಚಾಶು ಲೋಕಂ ಸುಪಾಪಃ. ಆ ಕುಂಭ ಎಂಥ ಪರಾಕ್ರಮಿಯಾಗಿದ್ದ ಅಂದ್ರೆ, ಜಾಂಬವಂತ, ತಾರ, ನೀಲ, ನಲ, ಮೈಂದ, ದ್ವಿವಿಧ, ಅಂಗದ ಇವರನ್ನೆಲ್ಲರನ್ನು ಸೋಲಿಸಿದ. ಕೊನೆಗೆ ಸುಗ್ರೀವನ ಜೊತೆಗೆ, ಸೂರ್ಯಪುತ್ರನಾದ ಸುಗ್ರೀವನ ಜೊತೆ ಯುದ್ಧ ಮಾಡಿ ಆತ ತನ್ನ ಪ್ರಾಣ ಪರಿತ್ಯಾಗ ಮಾಡಿದ. ಅದು ನಿರ್ಣಯದ ಮಾತು. ತ್ರಿಶಿರಸ್, ನರಾಂತಕ ಮೊದಲಾದ ರಾಕ್ಷಸರಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ ಅಂತ ವಿಭೀಷಣ ಹೇಳಿದ್ನಲ್ಲ, ಅದರಲ್ಲಿ ತ್ರಿಶಿರಸ್ ಅನ್ನುವನು ರಾವಣನ ಮಗ, ಈಗ ಇಲ್ಲಿ ಬಂದವನು. ಹಿಂದೆ ಜನಸ್ಥಾನದಲ್ಲಿ ರಾಮನ ಕೈಯಿಂದ ಹತ್ಯೆಗೊಳಗಾಗಿದ್ನಲ್ಲ, ಆತ ರಾವಣನ ಸಹೋದರ. ಈಗ ಅದನ್ನು ವ್ಯತ್ಯಾಸ ಮಾಡ್ಕೊಳ್ಬೇಕು. ನರಾಂತಕ ಅಂತ ಒಂದು ಹೆಸರು ಬಂದಿತ್ತು. ಆತನು ಕೂಡ ರಾವಣನ ಮತ್ತೊಬ್ಬ ಮಗ. ರಾವಣನಿಗೆ ಬೇರೆ ಬೇರೆ ಪತ್ನಿಯರಿಂದ ಅವರು ಜನಿಸಿದವರು. ಅಲ್ಲಿ ಮತ್ತೊಂದು ದೊಡ್ಡ ರಥ ನೀನು ನೋಡ್ತಾ ಇದ್ದಿ. ಆ ರಥಕ್ಕೆ ಶ್ವೇತ ಛತ್ರ ಇದೆ. ಭಯಂಕರವಾದ ರೂಪ ಧರಿಸಿದಂಥ ಪಿಶಾಚಿಗಳು ಆ ರಥದ ಸುತ್ತಮುತ್ತಲು ಬೆಂಗಾವಲಾಗಿದ್ದಾರೆ. ಆತನೇ ರಾಕ್ಷಸರಾಜನಾದಂಥ ರಾವಣ. ಇದಾದ್ಮೇಲೆ ರಾಮ ವಿಭೀಷಣನನ್ನ ಮಾತಾಡಿಸಿದ. ಅಹೋ ದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ. ಇಲ್ಲಿ ತನಕ ರಾವಣನನ್ನ ಅಷ್ಟು ಸಮೀಪದಿಂದ ರಾಮ ನೋಡಿರಲಿಲ್ಲ. ಹಿಂದೆ ಹನುಮಂತ ರಾವಣನ ನೋಡಿದಾಗ ಅಹೋ ರೂಪಂ ಅಹೋ ಧೈರ್ಯಂ, ರಾಕ್ಷಸರಾಜನ ವೈಭವ ಎಂಥದ್ದು ಅಂತ ಹನುಮಂತ ಉದ್ಗರಿಸಿದ್ನಲ್ಲ, ಹಾಗೆ ರಾಮನು ಕೂಡ ಆತನನ್ನು ಅಷ್ಟು ಸಮೀಪದಿಂದ ನೋಡಿದಾಗ, ಹಿಂದೆ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲು ಪರ್ವತದ ತುದಿಯಲ್ಲಿ ನಿಂತ್ಕೊಂಡೊಮ್ಮೆ ನೋಡಿದ್ದ, ಆದರೆ ಅದು ಸಮೀಪದ ದೃಷ್ಟಿ ಆಗಿರಲಿಲ್ಲ. ಈಗ ಸಮೀಪದಲ್ಲಿ ನೋಡಿದಾಗ ಹೀಗಂದಂತೆ ರಾಮನು ಕೂಡ. ಅಹೋ ದೀಪ್ತೋ, ಎಂಥ ತೇಜಸ್ಸಿದು, ಎಂಥ ಪರಾಕ್ರಮ. ಆದಿತ್ಯವ ದುಷ್ಟೇಕ್ಷೋ ರಶ್ಮಿಭಿರ್ಭಾತಿ ರಾವಣ ನ ವ್ಯಕ್ತಂ ಲಕ್ಷಯೇ ಶಸ್ಯಂ ರೂಪಂ ತೇಜಸ್ತಮಾವೃತಂ.
ಸೂರ್ಯನನ್ನು ನಮಗೆ ದಿಟ್ಟಿಸಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯನ ಮಂಡಲ ಎಲ್ಲಿದೆ ಅಂತ ನೋಡ್ಲಿಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ. ಸೂರ್ಯ ಇಂತಹ ಭಾಗದಲ್ಲಿದ್ದಾನೆ ಅಂತ ನಾವು ಕೆಳಗೆ ನಿಂತ್ಕೊಂಡು ತಲೆ ತಗ್ಗಿಸಿ ಹೇಳ್ಬಹುದಷ್ಟೇ. ಅದರಂತೆ ಈ ರಾವಣನು ಕೂಡ ತನ್ನ ಪ್ರಭೆಯಿಂದ ಸೂರ್ಯನಿಗೆ ಸಮಾನನಾದವನು, ತೀಕ್ಷ್ಣವಾದಂತಹ ಕಿರಣಗಳಿದ್ದವನು. ಸೂರ್ಯನನ್ನು ಎದುರಿಸಲಿಕ್ಕೆ ಹೇಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಇವನನ್ನು ಕೂಡ ನನಗೆ ಸರಿಯಾಗಿ ನೋಡ್ಲಿಕ್ಕೆ ಆಗ್ತಿಲ್ಲ. ನಾವು ವ್ಯಕ್ತಂ ಲಕ್ಷ್ಯ ಸಸ್ಯ, ಈತ ಮೇಲೆ ಬಾಣಪ್ರಯೋಗ ಮಾಡೋದು ಹೇಗೆ ಅಂತ ರಾಮ ಚಿಂತೆ ಮಾಡಿದಂತೆ ಕಾಣಿಸ್ತದೆ. ಅವನು ಸರಿಯಾಗಿ ನೋಡಿದರೆ ಅವತ್ತ ಮೇಲೆ ಬಾಣಪ್ರಯೋಗ ಮಾಡಬಹುದು. ಹೀಗೆ ರಾಮ ಆ ಥರ ಮಾತನಾಡಿದಂತೆ ಅಭಿಪ್ರಾಯ ಕಾಣಿಸ್ತದೆ. ಆತ ಏನು ಸಾಮಾನ್ಯನಾಗಿರಲಿಲ್ಲ ರಾವಣ ಅಂತಂದ್ರೆ. ರಾಕ್ಷಸರಿಗೆ ಅಧಿಪತಿ ಆದವನು, ಬ್ರಾಹ್ಮಣರ ವಂಶದಲ್ಲೇ ಹುಟ್ಟಿದವನು. ಹಾಗಾಗಿ ಆತನಿಗೆ ಅಷ್ಟು ಅದ್ಭುತವಾದ ತೇಜಸ್ಸಿತ್ತು. ಮುಂದೊಂದು ಕಡೆ ಆನಂದ ರಾಮಾಯಣದಲ್ಲಿ ಮಾತು ಬರ್ತದೆ. ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ರಾವಣನ ಹತ್ಯೆ ಮಾಡಿದ ಮೇಲೆ ಆ ಬ್ರಾಹ್ಮಣನ ಹತ್ಯೆ ಮಾಡಿದಂತ ಆಯ್ತಲ್ಲ, ಆ ಬ್ರಾಹ್ಮಣನ ಹತ್ಯೆ ಮಾಡಿದ್ರಿಂದಾಗಿ ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಋಷಿಗಳೆಲ್ಲ ಅವನಿಗೆ ಹೇಳಿದ್ರಂತೆ ರಾಮನಿಗೆ, ತೀರ್ಥಯಾತ್ರೆ ಮಾಡಿ ಬಾ, ನಿನಗೆ ಅದೊಂದೇನು ದೋಷ ತಪ್ಪದೇ ಇರಬಹುದು, ಅದು ಬ್ರಹ್ಮ ಹತ್ಯೆ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ಏನು ಪ್ರಾಯಶ್ಚಿತ್ತ ಶಾಸ್ತ್ರದಲ್ಲಿದೆಯೋ ಅದು ಲೋಕಕ್ಕೆ ಮಾದರಿ ಆಗಬೇಕು, ನೀನು ಅದನ್ನು ಮಾಡು ಅಂತ ಹೇಳಿದ್ರಂತೆ. ಅದು ಆನಂದ ರಾಮಾಯಣದ ಮಾತು. ಹಾಗಾಗಿಯೇ ಅಂಥ ಭಗವಂತನ ದ್ವಾರಪಾಲಕನ ಒಂದು ಸಂವಿಧಾನವು ಕೂಡ ಶರೀರದೊಳಗೆ ಇದ್ದಿದ್ದರಿಂದ ಅಂಥ ಅದ್ಭುತವಾದ ತೇಜಸ್ಸಿತ್ತು ಅವನಿಗೆ. ಯಾವ ದೇವ ದಾನವರ ಶರೀರಕ್ಕೂ ಇಂಥ ಒಂದು ತೇಜಸ್ಸಿಲ್ಲ. ಆ ರಾವಣ ಹೋಗಲೆ, ಆ ರಾವಣನ ಸುತ್ತಮುತ್ತಲಿರುವಂಥ ಯೋಧರು ಕೂಡ ಪರ್ವತದಂತೆ ಎತ್ತರವಾದ ಶರೀರ ಇದ್ದವರು. ಯಮರಾಜನಂತೆ ಈ ರಾವಣ ಕಾಣ್ತಿದ್ದಾನೆ ನನ್ನ ಕಣ್ಣಿಗೆ. ಇದು ನನ್ನ ಭಾಗ್ಯ. ಆದರೆ ಈತ ಪಾಪಿಷ್ಠ ಇರುತ್ತೆ. ಪಾಪಿಷ್ಠನಾದಂಥ ಈ ರಾವಣ ಇವತ್ತು ನನ್ನ ಕಣ್ಣೆದುರಿಗೆ ಗೋಚರನಾಗಿದ್ದಾನೆ ಅಂದ ರಾಮ. ಸೀತೆಯನ್ನು ಅಪಹಾರ ಮಾಡಿದ್ದಾನೆ. ಆ ಕೋಪ ನನ್ನಲ್ಲಿ ಬಹಳ ದಿವಸದಿಂದ ಸಂಚಿತ ಆಗಿದೆ. ಆ ಹುದುಗಿದ್ದಂಥ ಕೋಪವನ್ನು ಇವನ ಮೇಲೆ ಇವತ್ತು ನಾನು ಪ್ರಯೋಗ ಮಾಡ್ತೇನೆ ಬಾಣದ ರೂಪದಲ್ಲಿ. ಹೀಗೆ ಹೇಳಿ ಧನಸ್ಸನ್ನು ಸಿದ್ಧ ಮಾಡಿಕೊಂಡು ಬಾಣವನ್ನು ತೆಗೆದು ಸನ್ನದ್ಧನಾದ. ರಾವಣನು ಕೂಡ ತನ್ನ ಸುತ್ತಮುತ್ತಲಿದ್ದ ರಾಕ್ಷಸ ಯೋಧರಿಗೆ ಹೇಳಿದ, ನೀವು ಯಾರು ಕೂಡ ಭಯ ಪಡಬೇಡ್ರಿ, ಯಾವುದೇ ಆತಂಕ ಪಡಬೇಡ್ರಿ. ನೀವು ಎಚ್ಚರಿಕೆ ತಪ್ಪದೆ ಲಂಕಾನಗರದ ಎಲ್ಲಾ ದ್ವಾರಗಳನ್ನು ಸರಿಯಾದ ಮಾರ್ಗದಿಂದ ಕಾಯಬೇಕು. ಯಾಕಂದ್ರೆ ನೀವು ನನ್ನ ಜೊತೆ ಇಲ್ಲಿ ಯುದ್ಧಕ್ಕೆ ಬಂದಿದ್ದೀರಿ ಅಂತ ಅನ್ನೋದನ್ನ ಕಪಿಗಳು ತಿಳಿದುಕೊಂಡ್ರೆ ಆ ಲಂಕಾನಗರಕ್ಕೆ ಮತ್ತೊಮ್ಮೆ ಅವರು ಆಕ್ರಮಣ ಮಾಡಿ ಲಂಕಾನಗರವನ್ನೆಲ್ಲ ಅವರು ಪುಡಿ ಮಾಡ್ಯಾರ. ಅದಕ್ಕಾಗಿ ನೀವು ಎಚ್ಚರಿಕೆ ತಪ್ಪದೆ ಲಂಕಾನಗರವನ್ನ ರಕ್ಷಿಸಬೇಕು. ರಾವಣ ಅವರಿಗೆಲ್ಲ ಹೇಳಿದ. ತನ್ನ ಅನುಸರಿಸಿ ಬಂದಂತಹ ಮಂತ್ರಿಗಳನ್ನ ಉಳಿದವರನ್ನೆಲ್ಲ ಅವರವರ ಸ್ಥಾನಕ್ಕೆ ಕಳಿಸಿಕೊಟ್ಟ. ಅದಾದ್ಮೇಲೆ ವಾನರ ಸೈನ್ಯದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೊಡ್ಡದೊಂದು ತಿಮಿಂಗಿಲ ಸಾಗರದಲ್ಲಿ ಬೇಕಾಬಿಟ್ಟಿಯಾಗಿ ಸಂಚಾರ ಮಾಡಿ ಸಾಗರವನ್ನೆಲ್ಲ ಪ್ರಕ್ಷುಬ್ಧಗೊಳಿಸುವಂತೆ ವಾನರ ಸೈನ್ಯವನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸುಗ್ರೀವ ದೊಡ್ಡ ಒಂದು ಪರ್ವತ ಶಿಖರವನ್ನೇ ಕಿತ್ಕೊಂಡು ಬಂದ. ರಾವಣನ ಕಡೆಗೆ ಅದನ್ನ ತೆಗೆದುಕೊಂಡು ಬಂದು ಧಾವಿಸಿ ಆ ರಾವಣನ ಮೇಲೆ ಎಸೆದ. ಅದನ್ನ ರಾವಣ ಬಾಣಗಳನ್ನು ಪ್ರಯೋಗ ಮಾಡಿ ಆ ಪರ್ವತ ಶಿಖರವನ್ನ ಚೂರು ಚೂರು ಮಾಡಿದ. ಅದಾದ್ಮೇಲೆ ಮತ್ತೊಂದು ಬಾಣವನ್ನ ಪ್ರಯೋಗ ಮಾಡಿದ. ಅದನ್ನ ಸುಗ್ರೀವನ ಮೇಲೆ ಪ್ರಯೋಗ ಮಾಡಿದ. ಸುಗ್ರೀವನ ಶರೀರವನ್ನು ಭೇದಿಸಿ ಅದು ಒಳ ಹೊಕ್ಕಿತು. ಸುಗ್ರೀವ ಆಕ್ರೋಶ ಮಾಡ್ತಾ ದಿಕ್ಕು ತಪ್ಪಿದವನಾಗಿ ಭೂಮಿ ಮೇಲೆ ಬಿದ್ದ. ರಾಕ್ಷಸರಿಗೆಲ್ಲ ಬಹಳ ಸಂತೋಷ ಆಯಿತು. ಸುಗ್ರೀವ ಸತ್ತೇ ಹೋದ ಅಂತ ಅನ್ಕೊಂಡ್ರು ಅವರು. ಅದನ್ನು ನೋಡಿ ಗವಾಕ್ಷ, ಗವಯ, ಸುಷೇಣ, ಋಷಭ, ಜ್ಯೋತಿರ್ಮುಖ, ನಲ ಮೊದಲಾದ ರಾಕ್ಷಸರು, ವಾನರರು ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನ ಬಂಡೆ ಕಲ್ಲುಗಳನ್ನು ಎತ್ಕೊಂಡು ರಾವಣನ ಮೇಲೆ ದಂಡೆತ್ತಿ ಬಂದರು. 100 ಬಾಣಗಳನ್ನು ಪ್ರಯೋಗ ಮಾಡಿದ ರಾವಣ. ಅವರ ಎಲ್ಲ ಆಯುಧಗಳನ್ನ ವ್ಯರ್ಥಗೊಳಿಸಿದ್ದಲ್ಲದೆ ಮತ್ತಷ್ಟು ಬಾಣಗಳನ್ನು ಪ್ರಯೋಗ ಮಾಡಿ ಅವರನ್ನೆಲ್ಲ ಪ್ರಹಾರಿಸಿದ. ಅವರೆಲ್ಲ ಗಾಯಗೊಂಡು ಭೂಮಿ ಮೇಲೆ ಬಿದ್ದರು. ಎಲ್ಲ ಕಪಿಗಳು ಭಯಪಟ್ಟು ಜಗತ್ತೆಲ್ಲದಕ್ಕೂ ಮುಖ್ಯ ಶರಣನಾದಂಥ ಮುಖ್ಯ ಆಶ್ರಯನಾದಂಥ ರಾಮನನ್ನ ಶರಣ ಹೊಂದಿದರು. ಆಗ ಲಕ್ಷ್ಮಣ ಮುಂದೆ ಬಂದ.
ಆ ದುರಾತ್ಮನಾದ ರಾವಣನನ್ನು ಸಂಹಾರ ಮಾಡಲಿಕ್ಕೆ ನಾನೊಬ್ಬನೇ ಸಾಕು, ನನಗೆ ಅನುಮತಿ ಕೊಡುವ. ರಾಮ ಹೇಳಿದ. ಆಗಲಿ ನೀನು ಹೋಗಿ ಬಾ, ಆದರೆ ಎದುರಿಗಿರುವಂಥ ಶತ್ರುವಿನ ಬಗ್ಗೆ ಎಚ್ಚರ ತಪ್ಪಬೇಡ. ಸಾಮಾನ್ಯರಲ್ಲ ಅವನು, ಮಹಾವೀರನಾದವನು, ಮಹಾಪರಾಕ್ರಮಿಯಾದವನು, ದೇವಾದಿಗಳನ್ನು ಕೂಡ ಯುದ್ಧದಲ್ಲಿ ಸೋಲಿಸಿದವನು. ಹಾಗಾಗಿ ಆತನ ಎದುರಿಗೆ ಯುದ್ಧ ಮಾಡಬೇಕಂದ್ರೆ ತೀವ್ರ ಮಟ್ಟದ ಪ್ರಯತ್ನ ಬೇಕು. ನಿನ್ನಲ್ಲಿ ಯಾವುದೇ ಕೊರತೆ ಆತನಿಗೆ ಕಂಡು ಬಂದರೂ ಕೂಡ ಆತ ಮೇಲ್ಗೈ ಸಾಧಿಸ್ತಾನೆ. ಹಾಗಾಗಿ ಎಚ್ಚರಿಕೆಯಿಂದ ಹೋಗಿ ಬಾ ಅಂತ ರಾಮ ಲಕ್ಷ್ಮಣನನ್ನ ಕಳಿಸಿಕೊಟ್ಟ. ಅಣ್ಣನನ್ನು ಆಲಿಂಗನ ಮಾಡಿಕೊಂಡು ಲಕ್ಷ್ಮಣ ಅಲ್ಲಿಂದ ಹೊರಟ ರಾವಣನ ಯುದ್ಧ ಮಾಡಲಿಕ್ಕಾಗಿ. ರಾವಣನ ಸಮೀಪಕ್ಕೆ ಬರ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ವಾನರರೆಲ್ಲ ಕೆಳಗೆ ಬಿದ್ದಿದ್ದನ್ನ ಆತ ನೋಡಿದ. ಆತ ನೋಡಿ ಕುಪಿತನಾಗಿ ಹೀಗೆ ಹೇಳಿದ ಲಕ್ಷ್ಮಣ ರಾವಣನಿಗೆ, ದೇವದಾನವ ಗಂಧರ್ವೈ ಯಕ್ಷೈಶ್ಚ ಸಹ ರಾಕ್ಷಸೈ ಅವಧ್ಯತ್ವಂ ತ್ವಯಾ ಪ್ರಾಪ್ತಂ ವಾನರೇಭ್ಯಸ್ತು ತೇ ಭಯಂ. ನೀನು ಹಿಂದೆ ಬ್ರಹ್ಮನ ಕಡೆಯಿಂದ ವರ ಪಡ್ಕೊಳ್ಬೇಕಾದ್ರೆ ದೇವತೆಗಳು, ದಾನವರು, ಯಕ್ಷರಕ್ಷಸರು ಯಾರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ದೆ. ಆದರೆ ಆ ಪಟ್ಟಿಯಲ್ಲಿ ವಾನರರ ಹೆಸರನ್ನು ಸೇರಿಸೋದನ್ನು ನೀನು ತಪ್ಪು ಬಿಟ್ಟಿದ್ದೆ. ಹಾಗಾಗಿ ವಾನರರ ಕಡೆಯಿಂದ ನಿಮಗೆ ಇವತ್ತು ಆಪತ್ತು ಬಂದೊದಗಿದೆ. ನಿನ್ನ ಶರೀರದಲ್ಲಿ ಜೀವ ಏನಿದೆ, ಅದು ಜೀವಾತ್ಮ. ಆ ಜೀವಾತ್ಮವನ್ನು ನನ್ನ ಈ ಬಾಣಪ್ರಯೋಗ ಇವತ್ತು ಬೇರ್ಪಡಿಸ್ತದೆ ಅಂದ ಲಕ್ಷಣ. ಕಾವ್ಯಾತ್ಮಕವಾಗಿ ಮಾತನಾಡಿದ. ಏಷಮೇ ದಕ್ಷಿಣೋ ಬಾಹು, ಇದು ನನ್ನ ಬಲತೋಳಿದು. ವಿಧಮಿಷ್ಯತಿ ತೇ ದೇಹಾತ್ ಭೂತಾತ್ಮಾನಂ ಚಿರೋಷಿತಂ. ಭೂತಾತ್ಮ ಅಂದರೆ ಜೀವಾತ್ಮ, ಪರಮಾತ್ಮ ಅಂದರೆ ಭಗವಂತ, ಭೂತಾತ್ಮ ಅಂದರೆ ಜೀವಾತ್ಮ. ಆತ ಈ ಶರೀರದಲ್ಲಿ ಚಿರೋಷಿತ, ಬಹಳ ಕಾಲದಿಂದ ವಾಸ ಮಾಡಿಕೊಂಡಿದ್ದಾನೆ. ಆ ಜೀವಾತ್ಮನನ್ನ ನಿನ್ನ ಶರೀರದಿಂದ ನನ್ನ ತೋಳು ಬೇರ್ಪಡಿಸ್ತದೆ ಅಂದ ಲಕ್ಷ್ಮಣ. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಈ ಮಾತನ್ನು ಹೇಳಿದವನು ಲಕ್ಷ್ಮಣ ಅಲ್ಲ, ಲಕ್ಷ್ಮಣಕ್ಕಿಂತ ಮೊದಲಾಗಿ ಹನುಮಂತ ಈ ಮಾತನ್ನು ಹೇಳಿದ. ಲಕ್ಷ್ಮಣನ ಕೂಡ ರಾವಣನ ಕಡೆ ಧಾವಿಸಿ ಬರ್ತಿದ್ದ, ಅದಕ್ಕಿಂತ ಮೊದಲೇ ಹನುಮಂತ ಬಂದಿದ್ದ. ಹನುಮಂತ ಈ ಮಾತನ್ನ ರಾವಣನಿಗೆ ಹೇಳಿದ್ದ. ಆಗ ರಾವಣ ಹೇಳಿದ, ಕ್ಷಿಪ್ರಂ ಪ್ರಹರ ನಿಶಂಕಂ ಸ್ಥಿರಾಂ ಕೀರ್ತಿಮವಾತ್ಮಹಿ ತತಸ್ತ್ವನ್ ಜ್ಞಾತ ವಿಕ್ರಾಂತಂ ನಾಶಯಿಷ್ಯಾಮಿ ವಾನರ. ಆಯ್ತು, ನಿನ್ನ ಬಾಹುಬಲದ ಬಗ್ಗೆ ಅಷ್ಟೊಂದು ಕೊಚ್ಚಿಕೊಂಡಿದ್ದಿ, ಯಾವುದೇ ವಿಧವಾದ ಅಳುಕು ಇಲ್ಲದೆ ನನ್ನನ್ನು ಪ್ರಹಾರ ಮಾಡುವ. ನೀನು ಒಂದು ವೇಳೆ ಮೇಲ್ಗೈ ಸಾಧಿಸಿದ್ರೆ, ನೀನು ಹೇಳಿದಂತೆ ನನ್ನನ್ನು ಕೊಂದಿದ್ದಾದ್ರೆ ನಿನಗೆ ಶಾಶ್ವತವಾದ ಕೀರ್ತಿ ಬರೋದಿದೆ. ನಿನ್ನಲ್ಲಿ ಎಷ್ಟು ಪರಾಕ್ರಮ ಇದೆ ಅಂತ ನಾನು ಕೂಡ ಒಮ್ಮೆ ತೂಗಿ ನೋಡಿ ಆಮೇಲೆ ನಿನ್ನನ್ನು ನಾಶಗೊಳಿಸ್ತೀನಿ ಅಂದ ರಾವಣ. ಪ್ರಹೃತಂ ಹಿ ಮಯಾ ಪೂರ್ವಂ ಅಕ್ಷಂ ಸ್ಮರ ಸುತಂ ತವ. ನನ್ನ ಪರಾಕ್ರಮವನ್ನು, ನನ್ನ ಶಕ್ತಿಯನ್ನು ನೀನು ಹೊಸದಾಗಿ ಏನು ಪರೀಕ್ಷೆ ಮಾಡೋದಿದೆ ಹನುಮಂತ ಹೇಳಿದೆ. ಯಾಕೆಂದ್ರೆ ಹಿಂದೆ ಲಂಕಾನಗರಕ್ಕೆ ನಾನು ಬಂದು ಲಂಕಾನಗರವನ್ನು ಸುಟ್ಟು ಹಾಕಿದ್ದೆ. ಆ ಸಂದರ್ಭದಲ್ಲಿ ನಿನ್ನ ಮಗನ ಅಂತ ಅಕ್ಷಯಕುಮಾರನನ್ನು ಕೂಡ ಧ್ವಂಸ ಮಾಡಿದ್ದೆ, ಅದನ್ನು ನೆನಪಿಟ್ಕೋ. ಹೀಗೆ ಅವರಿಬ್ಬರ ನಡುವೆ ಮಾತುಕತೆ ನಡೆದಾಗಲೇ ರಾವಣ ತನ್ನ ಅಂಗೈಯಿಂದ ಆ ಹನುಮಂತನ ವಕ್ಷಸ್ಥಲದ ಮೇಲೆ ಪ್ರಹಾರ ಮಾಡಿದ. ರಾವಣನು ಮಹಾಪರಾಕ್ರಮಿನೇ ಆಗಿದ್ದ, ಹಾಗಾಗಿ ಹನುಮಂತ ಒಂದು ಕ್ಷಣ ತತ್ತರಿಸಿದ. ಅದಾದ್ಮೇಲೆ ಹನುಮಂತ ಚೇತರಿಸಿಕೊಂಡು ತಾನು ಕೂಡ ಅಂಗೈಯಿಂದ ಆ ರಾವಣನನ್ನು ಹೊಡೆದ. ಭೂಕಂಪವಾದಾಗ ಪರ್ವತ ನಡುಗುವಂತೆ ರಾವಣ ನಡುಗಿದ. ರಾವಣನನ್ನ ಎಲ್ಲಿ ಪ್ರಹಾರ ಮಾಡಿದ? ಎದೆ ಮೇಲೆ ಪ್ರಹಾರ ಮಾಡಿದ್ನೋ, ತಲೆ ಮೇಲೆ ಪ್ರಹಾರ ಮಾಡಿದ್ನೋ ಅನ್ನುವಂಥ ಮಾತು ಇಲ್ಲೇನಿಲ್ಲ. ಮೊನ್ನೆ ಒಂದು ದಾಸರ ಮಾತನ್ನು ಹೇಳಿದ್ದೆ ಅವಾಗ, ಜಲಧೀಯ ಲಂಘಿಸಿ ದುರುಳ ರಾವಣನ ಎದೆಗೆ ಭರದಲ್ಲಿ ಗುದ್ದಿದ ವಾನರ ನಾಯಕ ಅಂಜಲಿ ಬಾಲಕಿಗೆ ಅಂತೇಳಿ. ಎದೆಗೆ ಗುದ್ದಿದ ಅನ್ನೋ ಮಾತು ಇಲ್ಲೆಲ್ಲೂ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ. 2 ಬಾರಿ ಈ ಹನುಮಂತ ರಾವಣನನ್ನು ಪ್ರಹಾರ ಮಾಡಿದ್ದು, ರಾವಣ ಆ ಮೂಲಕ ಹನುಮಂತನ ಶಕ್ತಿಯನ್ನು ಪರಿಚಯ ಮಾಡ್ಕೊಂಡದ್ದು ಇಲ್ಲಿ ಬರ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ಎದೆಗೆ ಹೊಡೆದಂತ ಎಲ್ಲಿ ಬಂದಿಲ್ಲ. ಆದರೂ ಆತ ರಾವಣನ ಮೇಲೆ ಹನುಮಂತ ಪ್ರಹಾರ ಮಾಡಿದ್ದು ಅಂದ್ರೆ ಅದು ಎದೆಗೆ ಪ್ರಹಾರ ಮಾಡಿದಂತೆ, ಆತನನ್ನು ಅವಮಾನಗೊಳಿಸಿದಂತೆ ಅಂತ ಈಗ ಅದಕ್ಕೆ ಅರ್ಥ ಮಾಡ್ಕೋಬಹುದು. ರಾವಣನಿಗೆ ಅಂಥ ಬಲವಾದ ಏಟನ್ನು ಯಾರೂ ಹಾಕಿರ್ಲೇ ಇಲ್ಲ ಇಲ್ಲಿ ತನಕ. ಹಾಗಾಗಿ ಆ ಏಟಿನ ರುಚಿ ತಿಂದು ಆತ ತತ್ತರಿಸಿದಾಗ ಅದು
ಸಿದ್ಧರಿಗೆ ದೇವತೆಗಳಿಗೆಲ್ಲ ಬಹಳ ಸಂತೋಷ ತಂದೊಡ್ಡಿತು. ಅವರೆಲ್ಲ ಸಂತೋಷದ ಉದ್ಗಾರ ಮಾಡಿದರು. ರಾವಣ ಸುಧಾರಿಸಿಕೊಂಡಂತ ಸ್ವಲ್ಪ ಹೊತ್ತಾದ್ಮೇಲೆ, ಸಾಧು ವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇರಿಪುಹು. ಭಲೆ ಅಂದ, ಭಲೆ ಕಪಿಯೇ, ಪರಾಕ್ರಮದಿಂದ ನೀನು ಶ್ರೇಷ್ಠನಾಗಿದ್ದಿ, ನಾನು ನಿನ್ನನ್ನು ಪ್ರಶಂಸೆ ಮಾಡಲಿಕ್ಕೆ ಏನೂ ಅಡ್ಡಿ ಇಲ್ಲ. ಜಿಗಸ್ತು ಮಮ ವೀರ್ಯೇಣ ಎಷ್ಟಂ ಜೀವಸಿ ರಾವಣ. ಹನುಮಂತ ಹೇಳಿದ, ನೀನು ನನ್ನ ಪರಾಕ್ರಮ ಏನು ಪ್ರಶಂಸೆ ಮಾಡ್ತೀನಿ? ಹಾಗೆ ನೋಡಿದ್ರೆ ನನ್ನ ಪರಾಕ್ರಮಕ್ಕೆ ಧಿಕ್ಕಾರ ಹಾಕೋಬೇಕು ನಾನೇ ಅಂದ. ಯಾಕೆಂದ್ರೆ ನೀನು ಸಾಯಲಿಲ್ಲಲ್ಲ, ನೀನು ಸತ್ತಿದ್ರೆ, ನನ್ನ ಏಟದಿಂದ ನೀನು ಸತ್ತಿದ್ರೆ ನನ್ನ ಪರಾಕ್ರಮಕ್ಕೆ ಸರಿಯಾದ ಪ್ರಶಂಸೆ ಅದು. ಸಾಯಲಿಲ್ಲ, ಇನ್ನೂ ಬದುಕಿ ಉಳಿದಿದೆಯಲ್ಲ, ಅದಕ್ಕಾಗಿ ನನ್ನ ಪರಾಕ್ರಮಕ್ಕೆ ಧಿಕ್ಕಾರ ಅಂದ ಹನುಮಂತ. ತನ್ನ ಪರಾಕ್ರಮಕ್ಕೆ ತಾನೇ ಧಿಕ್ಕಾರ ಹಾಕೊಂಡ. ಮತ್ತು ಹೇಳಿದ ಹನುಮಂತ, ಸಕೃತ್ತು ಪ್ರಹರೇದಾನಿ ದುರ್ಬುದ್ಧೇ ಕಿಂ ವಿಕಥಸೆ. ಇನ್ನೊಮ್ಮೆ ಪ್ರಹಾರ ಮಾಡುವ, ನೀನು ಪ್ರಹಾರ ಮಾಡಿದ ಮೇಲೆ ನಾನು ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೇನೆ ಅಂತ ಹೇಳಿದ. ರಾವಣನ ಕೋಪ ಪ್ರಜ್ವಲಿಸಿದ ಮಾತನ್ನು ಕೇಳಿ ಬಲಗೈಯ ಬೆರಳುಗಳಿಂದ ಮುಷ್ಟಿಯನ್ನು ಬಿಗಿದು ಹನುಮಂತನ ವಕ್ಷಸ್ಥಳದಲ್ಲಿ ಮತ್ತೊಂದು ಪ್ರಹಾರ ಮಾಡಿದ. ಹನುಮಂತ ಒಳಗಾದ. ಹನುಮಂತ ಚೇತರಿಸ್ಕೊಂಡು ಮಾತ್ರ ನನಗೆ ಏಟು ಹೊಡಿತಾನೆ ಅಂತ ಗೊತ್ತಿತ್ತು ರಾವಣನಿಗೆ. ಅದಕ್ಕಾಗಿ ಆತ ರಥವನ್ನು ಮುನ್ನಡೆಸ್ಕೊಂಡು ಹೋಗು ಅಂತ ಹೇಳಿದ ಕಾರ್ತಿಗೆ. ಆ ಜಾಗದಿಂದ ಆತ ತಪ್ಪಿಸ್ಕೊಂಡು ಹೋಗಿಬಿಟ್ಟ. ನೀಲನ ಕಡೆಗೆ ಹೋದ. ನೀಲನ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನೀಲ ಒಂದೇ ಕೈಯಿಂದ ದೊಡ್ಡ ಪರ್ವತ ಶಿಖರವೊಂದನ್ನು ಕಿತ್ತಿ ರಾವಣನ ಮೇಲೆ ಅದನ್ನ ಹಾಕಿದ. ಈ ನಡುವೆ ಹನುಮಂತ ಸುಧಾರಿಸ್ಕೊಂಡಿದ್ದ. ನೀಲನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ನಲ್ಲ ರಾವಣನಿಗೆ ಒಂದು ಮಾತು ಹೇಳಿದ, ನಿನಗೆ ಏಟು ಹೊಡಿಬೇಕಾಗಿತ್ತು ನಾನು, ನೀನೊಮ್ಮೆ ಹೊಡಿ, ಆಮೇಲೆ ನಾನು ನಿನಗೆ ಹೊಡಿತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ನೀನು ಹೊಡೆದೆ. ಆದರೆ ಮತ್ತೊಂದು ಏಟನ್ನು ನಾನು ನಿನಗೆ ಹೊಡೆಯುವಷ್ಟರಲ್ಲಿ ನೀನು ತಪ್ಪಿಸ್ಕೊಂಡು ಬಿಟ್ಟಿದ್ದೆ. ನಾನು ಹೊಡಿಬೇಕಾಗಿತ್ತು, ನೀನೀಗ ಬೇರೆಯವ್ರ ಜೊತೆ ಯುದ್ಧ ಮಾಡ್ತಿದ್ದೆ. ಆದ್ದರಿಂದ ಆ ಯುದ್ಧದ ನಡುವೆ ನಾನು ಪ್ರವೇಶ ಮಾಡೋದು ಧರ್ಮ ಅಲ್ಲ ಅನ್ನೋ ಕಾರಣಕ್ಕಾಗಿ ನಿನ್ನ ಮೇಲೆ ನಾನೀಗ ಪ್ರಹಾರ ಮಾಡ್ತಿಲ್ಲ, ನೀನು ಬದುಕಿರಿ ಅಂತ ಹನುಮಂತ. ಅನ್ಯೇನ ಯುದ್ಧಮಾನಸ್ಯ ನಯುಕ್ತಂ ಅಭಿಧಾವನಂ. ಈ ನಡುವೆ ನೀಲ ಪ್ರಹಾರ ಮಾಡಿದ ಪರ್ವತ ಶಿಖರ ತನ್ನ ಮೇಲೆ ಬೀಳುತ್ತಿದ್ದುದನ್ನ ರಾವಣ ಗಮನಿಸಿ 7 ಬಾಣಗಳನ್ನು ಪ್ರಯೋಗ ಮಾಡಿದ ಆ ಪರ್ವತ ಶಿಖರದ ಮೇಲೆ. ಅದಲ್ಲಿಗೆ ನುಚ್ಚುನೂರಾಯಿತು. ನೀಲ ಅಶ್ವಕರ್ಣ, ಸಾಲ ಮತ್ತು ಮಾವು ಮೊದಲಾದ ನಾನಾ ಥರದ ವೃಕ್ಷಗಳನ್ನು ರಾವಣನ ಮೇಲೆ ಎಸೆದ. ಅವೆಲ್ಲ ತನ್ನ ಬಳಿಗೆ ಬರೋದಕ್ಕಿಂತ ಮೊದಲೇ ರಾವಣ ಕತ್ತರಿಸಿ ಹಾಕಿದ. ಕತ್ತರಿಸಿ ಹಾಕಿದ್ದಲ್ಲದೆ ನಾನಾ ಥರದ ಬಾಣಗಳನ್ನು ಅಗ್ನಿಪುತ್ರನಾದ ಆ ನೀಲನ ಮೇಲೆ ಪ್ರಯೋಗ ಮಾಡಿದ. ಈ ನಡುವೆ ನೀಲ ತನ್ನ ಪರ್ವತಕ್ಕೆ ಸಮಾನವಾದ ಬೃಹದಾಕಾರವನ್ನು ಸಂಕೋಚ ಮಾಡಿಕೊಂಡ. ತೀರಾ ಚಿಕ್ಕದನ್ನಾಗಿ ಮಾಡಿಕೊಂಡು ರಾವಣನ ಧ್ವಜ ಇದೆ, ರಥದ ಮೇಲಿನ ಧ್ವಜ, ಆ ಧ್ವಜಕ್ಕೆ ಧುಮುಕಿದ. ನೀಲ ಎಲ್ಲಿದ್ದಾನೆ ಅಂತ ತಿಳಿಯದೆ ರಾವಣ ಕುಪಿತನಾದ. ಕೊನೆಗೆ ಆ ಧ್ವಜದಲ್ಲಿ ಕೂತಿದ್ದನ್ನು ನೋಡಿ ಮತ್ತಷ್ಟು ಆತನಿಗೆ ಕೋಪ ಬಂತು. ನೀಲ ರಾವಣನನ್ನು ಸಬ್ಬಿಬ್ಬುಗೊಳಿಸಿದ. ತಾನು ಎಲ್ಲಿದ್ದೇನೆ ಅನ್ನೋದು ಆತನಿಗೆ ಸರಿಯಾಗಿ ತಿಳಿಯದಂತೆ ಮಾಡಿದ. ಈಗ ಧ್ವಜಾಗ್ರದಲ್ಲಿದ್ದಾನೆ ಅಂತನೋ ಹೊತ್ತಿಗೆ, ಆ ಧ್ವಜಾಗ್ರದ ಕಡೆ ರಾವಣ ನೋಡೋ ಹೊತ್ತಿಗೆ ಅಲ್ಲಿಂದ ಹಾರಿ ರಾವಣನ ಧನುಸಿನ ತುದಿಗೆ ಬಂದು ಕೂತ್ಕೊತಿದ್ದ ಸಣ್ಣ ರೂಪದಿಂದ. ತನ್ನದೇ ಧನುಸಿನ ತುದಿಯಲ್ಲಿ ಇದ್ದದ್ದು ರಾವಣನಿಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತೊಮ್ಮೆ ರಾವಣನ ಕಿರೀಟದ ತುದಿಯಲ್ಲಿ ಹೀಗೆ ನಾನಾ ಕಡೆ ಆತ ಸಂಚಾರ ಮಾಡಿದ, ಆ ಕಡೆ ಈ ಕಡೆ ಹಾರಿದ. ಇದನ್ನೆಲ್ಲ ನೋಡಿ ರಾಮ ಲಕ್ಷ್ಮಣ ಹನುಮಂತರು ದೂರದಿಂದ ಅವರೆಲ್ಲ ನೋಡ್ತಿದ್ರಲ್ಲ, ಅವರಿಗೆ ಆ ನೀಲನ ಚೇಷ್ಟೆ, ನೀಲನ ಸ್ವರೂಪ ಇದನ್ನು ನೋಡಿ ಬಹಳ ವಿಸ್ಮಯ ಆಯಿತು. ರಾವಣನಿಗೂ ಕೂಡ ಬಹಳ ವಿಸ್ಮಯ ಆಯಿತು. ಇಷ್ಟು ಕೈಚಾಟ ತೋರಿಸ್ತಿದ್ದಾನಲ್ಲ ಈ ನೀಲ, ಇಷ್ಟೊಂದು ಚುರುಕಾಗಿ ಆ ಕಡೆ ಸಂಚಾರ ಮಾಡ್ತಿದ್ದಾನೆ, ನನಗೆ ಮಣ್ಣು ಮುಗಿಸಿದ್ದಾನಲ್ಲ ಅಂತ ಅನ್ಕೊಂಡ. ಕೊನೆಗೊಮ್ಮೆ ಈ ನೀಲನ್ನ ಸದೆ ಬಡಿಬೇಕು ಅನ್ನುವ ಆಲೋಚನೆಯಿಂದ ಆಗ್ನೇಯ ಅಸ್ತ್ರವನ್ನು ಹೊರಗೆ ತೆಗೆದ. ಈ ತರ ಕಪಿಗಳೇನ್ ಮಾಡಿದ್ರು, ಆ ರಾವಣನನ್ನು ಅಣಕಿಸ್ಲಿಕ್ಕಾಗಿ, ಯಾಕಂದ್ರೆ ರಾವಣ ನೀಲನ ಚಾತುರ್ಯದಿಂದ ವಂಚಿತನಾಗಿದ್ದಲ್ಲ, ಹಾಗಾಗಿ ರಾವಣನನ್ನ ಹಾಸ್ಯ ಮಾಡ್ಲಿಕ್ಕಾಗಿ ಜೋರಾಗಿ ಕಲಕಲ ಧ್ವನಿ ಮಾಡಿದ್ರು. ಈ ಕಡೆ ವಾನರರು ಕೂಗಾಡ್ತಿದ್ರು, ಹಾಸ್ಯ ಮಾಡ್ತಿದ್ರು ರಾವಣನ. ನೀಲನೂ ಕೈ ಸಿಗ್ತಿಲ್ಲ. ರಾವಣ ಕುಪಿತನಾದ. ಏನು ಮಾಡಬೇಕು ಅಂತ ತಿಳಿಯದೆ ಆಗ್ನೇಯಾಸ್ತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಧ್ವಜಾಗ್ರದಲ್ಲಿ ಕೂತಿದ್ದಂತಹ ನೀಲನನ್ನ ನೋಡಿದ. ಮಾಯಾ ವಿದ್ಯೆಯನ್ನು ಆಶ್ರಯಿಸಿ ಸೂಕ್ಷ್ಮ ರೂಪವನ್ನು ತಾಳಿದ್ದೆ, ನಿಜವಾದ ಶಕ್ತಿ ನಿನಗಿದ್ದರೆ ಮೂಲ ರೂಪವನ್ನು ತಾಳಿ
ನನ್ನ ಎದುರಿಗೆ ಬಂದು ನಿಂತ್ಕೋ, ನಾನು ಈ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ನಿನ್ನನ್ನು ಕೊಂದು ಹಾಕ್ತೇನೆ ಅಂದ. ಹೀಗೆ ಹೇಳಿ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ಆ ಬಾಣದ ಮೇಲೆ ಆತ ಪ್ರಯೋಗ ಮಾಡಿದ. ಅದು ಹೋಗಿ ನೀಲನ ವಕ್ಷಸ್ಥಳದ ಮೇಲೆ ಬಿತ್ತು. ಅದರ ಪ್ರಭಾವದಿಂದ ನೀಲ ದಹನಕ್ಕೊಳಗಾದ. ಆದರೆ ಅವನಿಗೆ ಪ್ರಾಣ ಹೋಗಲಿಲ್ಲ. ಯಾಕಂದ್ರೆ ಆತ ಸ್ವಯಂ ಅಗ್ನಿಯ ಪುತ್ರನಾಗಿದ್ದ, ಅಗ್ನಿಂಶನಾಗಿದ್ದ. ಮೊಣಕಾಲು ಊರ್ಕೊಂಡು ಕೆಳಗೆ ಬಿದ್ದ. ತಂದೆ ಆದಂತಹ ಅಗ್ನಿಯ ಮಹಿಮೆಯ ಕಾರಣದಿಂದಾಗಿ ಮತ್ತು ತನ್ನ ಸ್ವಂತ ತೇಜಸ್ಸಿನಿಂದಾಗಿ ಆತ ಪ್ರಾಣ ಪರಿತ್ಯಾಗ ಮಾಡಲಿಲ್ಲ. ಆದರೆ ಆತ ಸಂಕಟಕ್ಕೊಳಗಾದ, ಜ್ಞಾನಶೂನ್ಯನಾದ. ಈ ಕಡೆ ರಾವಣ ಆ ನೀಲನನ್ನು ಬಿಟ್ಟು ಲಕ್ಷ್ಮಣನನ್ನು ಆಕ್ರಮಿಸಿದ. ಲಕ್ಷ್ಮಣ ಹೇಳಿದ, ಕ್ಷುದ್ರವಾದಂತಹ ಈ ವಾನರವನ್ನು ಬಿಟ್ಟು ಬಿಡು, ಅವರೆಲ್ಲ ನಿನಗೆ ಸರಿಸಾಟಿಗಳಲ್ಲ, ನಾನು ಸ್ವಯಂ ನಿನ್ನ ಎದುರಿಗೆ ಬಂದು ಎದುರಿಸ್ತೇನೆ ಅಂತಂದ ಲಕ್ಷ್ಮಣ. ರಾವಣನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳಿದ, ನನ್ನ ಕಣ್ಣಿಗೆ ಇವತ್ತು ನೀನು ಸಿಕ್ಕಿದ್ದಿ, ನೀನು ಕೊನೆಗಾಲ ಈಗಲೇ ಬಂದಿದೆ ಅಂತ ತಿಳ್ಕೊ. ಲಕ್ಷ್ಮಣನಿಗೆ ರಾವಣ ಮಾತನ್ನು ಕೇಳಿ ಏನೂ ಆಶ್ಚರ್ಯ ಅನಿಸಲಿಲ್ಲ. ವ್ಯರ್ಥವಾಗಿ ಕೊಚ್ಕೊಳ್ಬೇಡ, ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಹೇಳಿದ. ಯಾಕೆಂದ್ರೆ ನಾನಾಗಲಿ ನನ್ನ ಅಣ್ಣನಾದ ರಾಮನಾಗಲಿ ಇಲ್ಲದೇ ಇದ್ದಂತಹ ಸಂದರ್ಭವನ್ನು ಗಮನಿಸಿಕೊಂಡು ನೀನು ಸೀತೆಯನ್ನು ಅಪಹಾರ ಮಾಡ್ಕೊಂಡು ಹೋಗಿದ್ದೆ. ಆವಾಗಲೇ ನಿನ್ನ ಬಲ ಎಂಥದ್ದು, ನಿನ್ನ ಪರಾಕ್ರಮ ಎಂಥದ್ದು, ನಿನ್ನ ಧೈರ್ಯ ಎಂಥದ್ದು ಅಂತ ನನಗೆ ಗೊತ್ತಾಗಿ ಹೋಗಿದೆ. ಇವತ್ತು ನೀನು ಹೊಸದಾಗಿ ನಿನ್ನ ಪರಾಕ್ರಮವನ್ನು ಪ್ರಶಂಸೆ ಮಾಡ್ಕೊಳ್ಬೇಕಾಗಿಲ್ಲ, ಯುದ್ಧವನ್ನು ಆರಂಭಿಸುವಂದ. 7 ಬಾಣಗಳನ್ನು ರಾವಣ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ಲಕ್ಷ್ಮಣನು ಕೂಡ ತನ್ನ ಬಾಣ ಪ್ರಯೋಗಗಳ ಮೂಲಕ ರಾವಣನ ಬಾಣಗಳನ್ನು ಕತ್ತರಿಸಿದ. ರಾವಣ ಮೇಲಿಂದ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಇದ್ದ, ಲಕ್ಷ್ಮಣ ಅವುಗಳನ್ನು ಕತ್ತರಿಸ್ತಲೇ ಇದ್ದ. ರಾವಣ ಕೊನೆಗೊಮ್ಮೆ ಬೇರೆ ಒಂದು ಅಸ್ತ್ರವನ್ನು ತೆಗೆದುಕೊಂಡು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ಲಕ್ಷ್ಮಣ ವಿಚಲಿತನಾಗಲಿಲ್ಲ. ರಾವಣನ ಮೇಲೆ ಬಾಣದ ಮಳೆಗರೆದ. ಕ್ಷುರ, ಅರ್ಧಚಂದ್ರ, ಉತ್ತಮಕರ್ಣಿ, ಭಲ್ಲ ಮೊದಲಾದಂತಹ ನಾನಾ ಥರದ ಬಾಣಗಳನ್ನು ಲಕ್ಷ್ಮಣ ಪ್ರಯೋಗ ಮಾಡಿ ರಾವಣ ಪ್ರಯೋಗ ಮಾಡಿದ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿದ. ಲಕ್ಷ್ಮಣನ ಕೈಚಳಕವನ್ನು ನೋಡಿ ರಾವಣನಿಗೂ ಬಹಳ ಸಂತೋಷ ಆಯಿತು, ಆಶ್ಚರ್ಯವೂ ಆಯಿತು. ಈ ಕಡೆ ಲಕ್ಷ್ಮಣನು ಕೂಡ ರಾವಣನ ಮೇಲೆ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿದ. ಕೊನೆಗೊಮ್ಮೆ ಈ ರಾವಣ ಲಕ್ಷ್ಮಣ ಪ್ರಯೋಗ ಮಾಡಿದ ಬಾಣಗಳನ್ನೆಲ್ಲ ಕತ್ತರಿಸಿ ಬ್ರಹ್ಮ ಕೊಟ್ಟಂತ ಒಂದು ಬಾಣವನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಲಕ್ಷ್ಮಣನ ಹಣೆಯ ಮೇಲೆ ಪ್ರಯೋಗ ಮಾಡಿದ. ಆ ಬಾಣದ ಏಟನ್ನು ತಿಂದು ಲಕ್ಷ್ಮಣ ತನ್ನ ಧನಸ್ಸು, ತನ್ನ ಕೈಯಲ್ಲಿದ್ದಂಥ ಬಾಣ ಇವುಗಳ ಮೇಲಿನ ಹಿಡಿತವನ್ನು ಕಳ್ಕೊಂಡ. ಮೂರ್ಛೆ ಹೋಗುವಂಥ ಪ್ರಸಂಗ ಅವನಿಗೆ ಬಂದಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಪ್ರಜ್ಞೆಯನ್ನು ಪಡೆದುಕೊಂಡ. ಮತ್ತೆ 3 ಬಾಣಗಳಿಂದ ರಾವಣನನ್ನು ಹೊಡೆದ. ಈ ಬಾರಿ ಪ್ರಜ್ಞೆಯನ್ನು ಕಳ್ಕೊಳ್ಳುವಂಥ ಸರದಿ ರಾವಣಂದು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆತನಿಗೂ ಪ್ರಜ್ಞೆ ಬಂತು. ಬ್ರಹ್ಮ ಕೊಟ್ಟಂತ ಶಕ್ತ್ಯಾಯುಧವನ್ನ ಈ ಸಂದರ್ಭದಲ್ಲಿ ಆತ ಕೈಯಲ್ಲಿ ಎತ್ಕೊಂಡ. ಅಗ್ನಿಯಂತೆ ಅದು ಪ್ರಜ್ವಲಿಸ್ತಿತ್ತು. ಆ ಶಕ್ತ್ಯಾಯುಧವನ್ನು ವೇಗವಾಗಿ ಆ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ಲಕ್ಷ್ಮಣನು ಆ ಶಕ್ತ್ಯಾಯುಧ ತನ್ನ ಬಳಿಗೆ ಬರೋದಕ್ಕಿಂತ ಮೊದಲೇ ನಾನಾ ಥರದ ಬಾಣಗಳಿಂದ ಅದನ್ನ ಕತ್ತರಿಸಲಿಕ್ಕೆ ಪ್ರಯತ್ನಿಸಿದ. ಆದರೆ ಆ ಶಕ್ತ್ಯಾಯುಧ ಆ ಲಕ್ಷ್ಮಣನ ವಿಶಾಲವಾದ ವಕ್ಷಸ್ಥಳಕ್ಕೆ ಬಿದ್ದು ಆತನನ್ನ ಭೂಮಿಗೆ ಬೀಳಿಸಿತು. ಲಕ್ಷ್ಮಣ ಎಷ್ಟೇ ಮಹಾಪರಾಕ್ರಮಿ ಆದರೂ ಕೂಡ ಆ ಶಕ್ತ್ಯಾಯುಧದ ಏಟನ್ನು ತಿಂದು ಭೂಮಿಯ ಮೇಲೆ ಬಿದ್ದು ಹೊರಲಾಡಿದ. ಈ ರಾವಣನ ಆಲೋಚನೆ ಏನಿತ್ತಂದ್ರೆ ಲಕ್ಷ್ಮಣನನ್ನು ಅಪಹಾರ ಮಾಡ್ಕೊಂಡು ಹೋಗಿಬಿಡ್ಬೇಕು. ಆಗ ರಾಮ ಯುದ್ಧವನ್ನು ಬಿಟ್ಟು ಬಿಡ್ತಾನೆ ಅಂತ ಈಗ ಆತನಿಗೆ ಆಲೋಚನೆ ಇದ್ದಂತೆ ಕಾಣಿಸ್ತದೆ. ಇದನ್ನು ಒತ್ತೆಯಾಳನ್ನಾಗಿ ಎಳ್ಕೊಂಡು ಹೋಗ್ಬೇಕು ಅಂತ ರಾವಣನಿಗೆ ಆಲೋಚನೆ ಇದ್ದಂತೆ ಕಾಣಿಸ್ತದೆ. ಅಲ್ಲಿ ಬಂದು ಎರಡೂ ಭುಜಗಳಿಂದ ಲಕ್ಷ್ಮಣನನ್ನು ಎಬ್ಬಿಸಬೇಕು ಅಂತ ಪ್ರಯತ್ನ ಪಟ್ಟ. ಅದ್ರದ್ದಾಗಲಿಲ್ಲ. ರಾವಣನ ಪರಾಕ್ರಮ ಎಂಥದ್ದು ಅಂದ್ರೆ ಹಿಮವಾನ್ ಮಂದರೋ ಮೇರು ತ್ರೈಲೋಕ್ಯಂ ವಾ ಸಹ ಅಮರೈಹಿ ಶಕ್ಯಂ ಭುಜಾಭ್ಯಾಂ ಉದ್ಧರ್ತುಂ ನ ಸಂಖ್ಯೆ ಭರತಾನುಜಃ. ಆದರೆ ರಾವಣನಿಗೆ ಈ ಲಕ್ಷ್ಮಣನೊಬ್ಬನ್ನು ಎಬ್ಬಿಸೋದಾಗಲಿಲ್ಲ. ಹಿಮಾಲಯ, ಮಂದರ, ಮೇರು ಇವನ್ನೆಲ್ಲ ಆತ ಅಲುಗಾಡಿಸ್ತಿದ್ದ. ಅದೆಲ್ಲ ಹೋಗಲಿ,
ದಾನವ ಸಮೇತರಾದಂಥ ಇಡೀ ಜಗತ್ತನ್ನೇ ಬೇಕಾದರೂ ಆತ ಅಲುಗಾಡಿಸ್ಲಿಕ್ಕೆ ಚೆನ್ನಾಗಿದ್ದ, ಕೈಲಾಸವನ್ನು ಕೂಡ ಅಲುಗಾಡಿಸಿ ನೋಡಿದ್ದ. ಆದರೆ ಭರತನ ತಮ್ಮನಾದ ಲಕ್ಷ್ಮಣನನ್ನು, ಭರತಾನುಜನಾದಂಥ ಲಕ್ಷ್ಮಣನನ್ನು ಆತನಿಗೆ ಎತ್ತಲಿಕ್ಕೆ ಸಾಧ್ಯವಾಗಲಿಲ್ಲ ಆ ರಾವಣನಿಗೆ. ಯಾಕೆಂದ್ರೆ ಲಕ್ಷ್ಮಣ ತಾನು ತನ್ನ ಮೂಲ ಸ್ವರೂಪವನ್ನು ನೆನಪು ಮಾಡಿಕೊಂಡ. ಶಕ್ತ್ಯ ಬ್ರಹ್ಮ್ಯಾಪಿ ಸೌಮಿತ್ರಿ ತಾಡಿತಸ್ತು ಸ್ತನಾಂತರೆ ವಿಷ್ಣೋರಸಿಂತ್ಯಂ ಸ್ವಭಾಗಂ ಆತ್ಮಾನಂ ಪ್ರತ್ಯನುಸ್ಮರನ್. ಶಕ್ತಾಯುಧ ಅಂದ್ರೆ ಅದು ಬ್ರಹ್ಮ ಕೊಟ್ಟಂಥ ಆಯುಧ. ಅದು ಅಂಥ ದಿವ್ಯವಾದಂಥ ಆಯುಧ ತನಗೆ ಪ್ರಹಾರ ಆಗಿದ್ರು ಕೂಡ ತನ್ನ ಸ್ವರೂಪವನ್ನು ಆತ ಮರೆಯಲಿಲ್ಲ ಲಕ್ಷ್ಮಣ. ತನ್ನ ಮೂಲ ಸ್ವರೂಪ ಏನು ಅನ್ನೋದನ್ನು ಆತ ನೆನಪು ಮಾಡಿಕೊಂಡ. ವಿಷ್ಣೋರಸಿಂತ್ಯಂ ಸ್ವಭಾಗಂ, ಭಗವಂತನಾದಂಥ ವಿಷ್ಣುವಿನ ಒಂದು ಭಾಗ ನಾನು ಅಂತನ್ನೋದನ್ನು ಆತ ನೆನಪು ಮಾಡಿಕೊಂಡ. ಇಲ್ಲಿ ವಿಷ್ಣೋರಸಿಂತ್ಯಂ ಸ್ವಭಾಗಂ ಅನ್ನೋದಕ್ಕೆ ಟಿಪ್ಪಣಿಕಾರರು, ವ್ಯಾಖ್ಯಾನಕಾರರು ನಾನಾ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ವಿಷ್ಣುವಿನ ಒಂದು ಭಾಗ ಅಂದ್ರೆ ಹೇಗೆ? ವಿಷ್ಣುವಿನ ಅಂಶ, ವಿಷ್ಣುವಿನ ಅವತಾರ ಅಂತ ಈಗ ಅರ್ಥ ಅಲ್ಲ, ಅದು ಸಿದ್ಧಾಂತ ವಿರುದ್ಧವಾದಂಥ ಅಂಶ. ತಾನು ಮೂಲತಃ ಶೇಷ ಅಂತನ್ನೋದನ್ನು ನೆನಪು ಮಾಡಿಕೊಂಡ ಮತ್ತು ಆ ಶೇಷಾಂತರ್ಗತನಾದಂಥ ಭಗವಂತನನ್ನು ಕೂಡ ಆತ ಆ ಸಂದರ್ಭದಲ್ಲಿ ಧ್ಯಾನಿಸಿದ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು. ವಿಷ್ಣುವಿನ ವಿಶೇಷ ಸನ್ನಿಧಾನ ಆತನಲ್ಲಿ ಕಷ್ಟ ಹೊರತು ವಿಷ್ಣುವಿನ ನೇರವಾದ ಅವತಾರ ಆತ ಆಗಿರಲಿಲ್ಲ. ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನಾದಿಗಳು ಹುಟ್ಟಿದಾಗಲೂ ಕೂಡ ವಿಷ್ಣುವಿನ ಅಂಶವೇ ಅವರಲ್ಲೆಲ್ಲ ಕಡೆ ಇತ್ತು ಅನ್ನೋ ಒಂದು ಮಾತನ್ನು ಕೂಡ ಬಂದಿತ್ತು. ಆವಾಗಲೂ ಅದನ್ನೊಮ್ಮೆ ಹೇಳಿದ್ದೆ ಅಂತ ನೆನಪು. ನೇರವಾಗಿ ವಿಷ್ಣುವಿನ ಅವತಾರರಲ್ಲ ಇವರು ಯಾರು ಕೂಡ, ವಿಷ್ಣುವಿನ ವಿಶೇಷ ಸನ್ನಿಧಾನ ಅವರಲ್ಲಿ ಇತ್ತಷ್ಟೇ. ಹಾಗಾಗಿ ತನ್ನ ಮೂಲ ಸ್ವರೂಪವನ್ನು ಆತ ನೆನಪು ಮಾಡ್ಕೊಂಡಿದ್ದರಿಂದ ಆ ಸ್ಮರಣೆಯ ಕಾರಣದಿಂದಾಗಿ ಆತನ ಶಕ್ತಿ ಇಮ್ಮಡಿಸಿತ್ತು. ಹಾಗಾಗಿ ರಾವಣನಿಗೆ ಆತನನ್ನ ಎತ್ತಲಿಕ್ಕಾಗಲಿಲ್ಲ. ಕೆಲವು ವ್ಯಾಖ್ಯಾನಕಾರರು ಅದನ್ನು ಹೇಳ್ತಾರೆ, ತನ್ನ ಮೂಲ ರೂಪಕ್ಕೆ ನಿಯಂತ್ರಕವಾದಂತಹ ವಿಷ್ಣುವಿನ ರೂಪವನ್ನು ಆತ ಧ್ಯಾನ ಮಾಡಿದ. ಈ ಕಾರಣದಿಂದಾಗಿ ರಾವಣನಿಗೂ ಕೂಡ ಆತನನ್ನ ಎತ್ತಲಿಕ್ಕೆ ಸಾಧ್ಯ ಆಗದೇ ಇರುವಷ್ಟು ಗುರುತ್ವ, ಭಾರ ಅಲ್ಲಿಗೆ ಬಂತು ಅಂತ ಹೀಗೊಂದು ಮಾತಿದೆ. ಎಷ್ಟು ಪ್ರಯತ್ನ ಪಟ್ಟರು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ಎಷ್ಟೋದು ಆ ಕಡೆ ಇರಲಿ, ಅಲುಗಾಡಿಸ್ಲಿಕ್ಕೂ ಕೂಡ ಆ ರಾವಣನಿಗೆ ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ಹನುಮಂತ ಅದನ್ನ ನೋಡ್ತಿದ್ದ. ನೋಡಿದವನೇ ಅಲ್ಲಿಗೆ ಬಂದು ರಾವಣನ ಕಡೆಗೆ ಬಂದು ಅವನು ವಕ್ಷಸ್ಥಲದಲ್ಲಿ ಪ್ರಹಾರ ಮಾಡಿದ. ಹಿಂದೆ ವಕ್ಷಸ್ಥಲದ ಮೇಲೆ ಪ್ರಹಾರ ಮಾಡಿದಂತ ಬರಲಿಲ್ಲ. ಇದು ಎರಡನೇ ಏಟು ಹನುಮಂತ ಕೊಟ್ಟದ್ದು. ಈಗ ವಕ್ಷಸ್ಥಲದ ಮೇಲೆ ಪ್ರಹಾರ ಮಾಡಿದ ಅಂತಿದೆ. ಆ ಏಟಿಗೆ ಆತ ಕತ್ತರಿಸಿ ಮೊಣಕಾಲೂರಿ ಭೂಮಿ ಮೇಲೆ ಬಿದ್ದ. ಆತನ ಮುಖಗಳಿಂದ, ಕಣ್ಣುಗಳಿಂದ, ಕಿವಿಗಳಿಂದ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಯಿತು. ಬಹಳ ಕಷ್ಟಪಟ್ಟು ತೂರಾಡಿಕೊಂಡು ಹೋಗಿ ತನ್ನ ರಥವನ್ನು ಏರಿದ. ಮೂರ್ಛಿತನಾಗಿ ಬಿಟ್ಟಿದ್ದ, ಹೆಚ್ಚು ಕಡಿಮೆ ಮೂರ್ಛಿತನಾಗಿದ್ದ, ಸಂಜ್ಞಾಹೀನನಾಗಿದ್ದ. ಋಷಿಗಳು, ವಾನರರು, ದೇವತೆಗಳು, ಅಸುರರಿಗೂ ಕೂಡ ಕೆಲವರಿಗೆ ಸಂತೋಷ ಆಯಿತು ಅಂತಿದೆ. ಅಸುರರು ಕೂಡ ಹರ್ಷಧ್ವನಿ ಮಾಡಿದರು ಅಂತಿದೆ. ಅಸುರರು ಅಂದ್ರೆ ಅದರಲ್ಲಿಯೂ ಭಗವದ್ಭಕ್ತರಾದಂಥ ಅಸುರರು ಯಾರಿರ್ತಾನೆ, ರಾವಣನ ವಿರೋಧಿಗಳಾದವರು, ಅಂಥವ್ರು ಹರ್ಷಧ್ವನಿ ಮಾಡಿದರು ಅಂತ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ರಾವಣನಿಗೆ ಆತನನ್ನು ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಹನುಮಂತ ಅನಾಯಾಸವಾಗಿ ಮೂರ್ಛಿತನಾದಂತಹ ಲಕ್ಷ್ಮಣನನ್ನು ತನ್ನ ಎರಡೂ ತೋಳುಗಳಿಂದ ಎತ್ತಿ ರಾಮನ ಬಳಿಗೆ ಬಂದ. ಅದು ಹೇಗೆ ಸಾಧ್ಯ ಆಯಿತು ಅಂತಂದ್ರೆ, ಹನುಮಂತ ಲಕ್ಷ್ಮಣನ ಮೇಲೆ ಇಟ್ಟಂಥ ಪ್ರೀತಿ, ವಾತ್ಸಲ್ಯ, ಹನುಮಂತನ ನಂತರದ ಸ್ಥಾನದವನು ಲಕ್ಷ್ಮಣ. ಹಾಗಾಗಿ ಆತನ ಬಗ್ಗೆ ಇಟ್ಟಂಥ ಒಂದು ಪ್ರೀತಿ, ವಾತ್ಸಲ್ಯ ಮತ್ತು ರಾಮನ ಬಗ್ಗೆ ಇಟ್ಟಂತಹ ಭಕ್ತಿ ಗೌರವಗಳಿಂದ ರಾವಣನಿಗೆ ಎತ್ತಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಲಕ್ಷ್ಮಣನನ್ನು ಆತ ಅನಾಯಾಸವಾಗಿ ಮೇಲೆತ್ತಿದ. ಈ ನಡುವೆ ಆ ಶಕ್ತಾಯುಧ ಲಕ್ಷ್ಮಣನ ಎದೆಯಲ್ಲಿ ನಾಟಿತ್ತಲ್ಲ, ಅದು ತನ್ನ ಸ್ವಸ್ಥಾನಕ್ಕೆ ಹೊರಟೋಯ್ತು. ರಾವಣನ ರಥಕ್ಕೆ ಅದು ಹೊರಟೋಯ್ತು. ಈ ಕಡೆ ರಾವಣನು ಕೂಡ ಪ್ರಜ್ಞೆ ಪಡೆದುಕೊಂಡ. ಮತ್ತೊಂದು ಬಾಣವನ್ನ ತನ್ನ ಬತ್ತಳಿಕೆಯಿಂದ ಹೊರಗೆ ತೆಗೆದ. ಈ ಕಡೆ ಲಕ್ಷ್ಮಣನು ಕೂಡ ತಾನು ವಿಷ್ಣುವಿನ ಒಂದು ಅಂಶ ಅಂತ ಅನ್ನೋದನ್ನು ನೆನಪು ಮಾಡಿಕೊಂಡ.
ಈ ನಡುವೆ ಲಕ್ಷ್ಮಣನ ಸ್ಥಿತಿಯನ್ನು ನೋಡಿ ರಾಮನೇ ಸ್ವಯಂ ರಾವಣನನ್ನು ಆಕ್ರಮಿಸಬೇಕು ಅಂತ ಬಂದ. ಹನುಮಂತನು ಕೂಡ ಹೋಗಿ ಹೇಳಿದ ರಾಮನಿಗೆ. ಭಗವಂತನಾದ ಮಹಾವಿಷ್ಣು ಗರುಡಾರೂಢನಾಗಿ ದೇವತೆಗಳ ಶತ್ರುಗಳಂತ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂತೆ ಇವತ್ತು ನೀನು ಕೂಡ ಆ ರಾವಣನನ್ನ ಸ್ವಯಂ ಶಿಕ್ಷಿಸಬೇಕು. ಅದಕ್ಕೊಂದು ಸಂದರ್ಭ ಈಗ ಬಂದಿದೆ. ಹನುಮಂತನ ಹೆಗಲನ್ನು ಏರಿ ಕೂತ್ಕೊಂಡ ರಾಮ. ಹೇಳಿದ ರಾಮನಿಗೆ, ಸೀತೆಯ ಬಗ್ಗೆ ಇಂಥ ಘೋರವಾದಂತಹ ಅಪರಾಧವನ್ನು ನೀನು ಎತ್ತಿದ್ದಿ, ನನ್ನ ಕೈಯಿಂದ ಇವತ್ತು ನೀನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಶಕ್ತಾಯುಧದ ಪ್ರಯೋಗದಿಂದ ಲಕ್ಷ್ಮಣನನ್ನು ಪ್ರಹಾರ ಮಾಡಿದೆ, ಆತ ಮೂರ್ಛಿತನಾದ. ಅದಕ್ಕಾಗಿ ಪ್ರತೀಕಾರದ ಕಾರಣಕ್ಕಾಗಿ ಇವತ್ತು ನಾನೇ ಯುದ್ಧಕ್ಕೆ ಬಂದಿದ್ದೇನೆ. ಹಿಂದೆ ನಾನು ಏಕಾಂಗಿಯಾಗಿ 14,000 ರಾಕ್ಷಸರನ್ನ ಸಂಹಾರ ಮಾಡಿದ್ದನ್ನು ನೆನಪು ಮಾಡಿಕೊ. ಇವತ್ತು ನೀನು ನನಗೆ ಎದುರಾಗಿ ಬಾ ಅಂತ ರಾಮನನ್ನ ಆಹ್ವಾನಿಸಿದ. ಆ ಕಡೆ ರಾವಣನು ಕೂಡ ರಾಮನ ಮೇಲೆ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿದ. ರಾಮನ ಸ್ವರೂಪಕ್ಕೆ ಅದರಿಂದ ಏನು ಚ್ಯುತಿ ಆಗಲಿಲ್ಲ. ರಾಮನ ಎಷ್ಟೇ ಬಾಣಗಳನ್ನು ಪ್ರಯೋಗ ಮಾಡಿದ್ರು ಕೂಡ ರಾಮನ ತೇಜಸ್ಸು ಮತ್ತು ಅದರ ಪರಾಕ್ರಮವೆಲ್ಲ ಮತ್ತಷ್ಟು ವೃದ್ಧಿ ಹೊಂದಿದವು. ಆದರೆ ಹನುಮಂತನಿಗೆ ಅಲ್ಪ ಸ್ವಲ್ಪ ಗಾಯಗಳಾದವು ಆ ಬಾಣಗಳ ಏಟಿನಿಂದ. ಹನುಮಂತನಿಗೆ ಗಾಯಗಳಾಗಿದ್ದನ್ನು ನೋಡಿ ರಾಮ ಕುಪಿತನಾಗಿ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿ ಆ ರಾವಣನ ರಥವನ್ನೆಲ್ಲ ನಿಚ್ಚು ನೂರು ಮಾಡಿದ. ಸಾರಥಿ, ಕುದುರೆ ಇವೆಲ್ಲವನ್ನು ಕೂಡ ಧ್ವಂಸ ಮಾಡಿದ. ರಾವಣನ ಎದೆಗೆ ಮತ್ತೊಂದು ಬಾಣವನ್ನು ಕೂಡ ಪ್ರಯೋಗ ಮಾಡಿದ. ಆ ಬಾಣದ ಏಟನ್ನು ತಿಂದು ಆ ರಾವಣನ ಕೈಯಿಂದ ಧನಸ್ಸು ಕೆಳಗೆ ಜಾರಿತು. ಒಂದು ಅರ್ಧಚಂದ್ರಾಕಾರದ ಬಾಣವನ್ನ ರಾಮ ಕೈಯಲ್ಲಿ ತೆಗೆದುಕೊಂಡು ಆ ರಾವಣನ ಕಿರೀಟಕ್ಕೆ ಪ್ರಯೋಗ ಮಾಡಿದ. ಕಿರೀಟವನ್ನ ಕಳ್ಕೊಂಡ ರಾವಣ. ಅವನ ಪರಿಸ್ಥಿತಿ ಹೇಗಾಗಿತ್ತಂದ್ರೆ ವಿಷವಿಲ್ಲದಂತ ಸರ್ಪದಂತೆ ಆತ ನಿಶ್ಚೇಷ್ಟನಾಗಿ ಬಿಟ್ಟಿದ್ದ. ಜ್ವಾಲೆ ಇಲ್ಲದ ಬೆಂಕಿಯಂತೆ, ಪ್ರಕಾಶವಿಲ್ಲದ ಸೂರ್ಯನಂತೆ. ಆಗ ರಾವಣನಿಗೆ ರಾಮ ಹೇಳಿದ, ನೀನಿವತ್ತು ಬಹಳ ಆಯಾಸಗೊಂಡಿದ್ದಿ, ವಿಕಾಸ ಯುದ್ಧ ಮಾಡಿ ನಮ್ಮ ಕಡೆಯ ಅನೇಕ ಜನ ವಾನರ ನಾಯಕರನ್ನೆಲ್ಲ ಕೊಂದು ಹಾಕಿದ್ದಿ. ಯುದ್ಧದಲ್ಲಿ ಆಯಾಸಗೊಂಡಿರೋದ್ರಿಂದ ಇವತ್ತು ನಿನ್ನನ್ನು ನಾನು ಕೊಲ್ಲಿಕ್ಕೆ ಹೋಗೋದಿಲ್ಲ. ನಿನ್ನ ಅನುಸರರೆಲ್ಲ ಸತ್ತ ಬಳಿಕನೇ ನಿನ್ನ ಸಂಹಾರ ಆಗಬೇಕಾದ್ದು ಉಚಿತ ಅಂತ ರಾಮನ ಅಭಿಪ್ರಾಯ ಅಂತ ಕಾಣಿಸ್ತದೆ. ಬಹಳ ಗಾಯಗೊಂಡಿದ್ದೆ, ಆಯಾಸಗೊಂಡಿದ್ದೆ, ಲಂಕಾನಗರಕ್ಕೆ ಹೋಗಿ ವಿಶ್ರಾಂತಿ ತೆಗೆದುಕೋ, ಮತ್ತೊಮ್ಮೆ ಯುದ್ಧಕ್ಕೆ ಬಾ, ನಿನ್ನ ಪರಾಕ್ರಮವನ್ನು ಮತ್ತೊಮ್ಮೆ ತೋರಿಸು ಅಂತ ರಾವಣನಿಗೆ ಹೇಳಿದ. ಈಗಾಗಲೇ ಭ್ರಾಂತನಾಗಿದ್ದ ರಾವಣ ಆ ಕಿರೀಟವನ್ನು ಕೂಡ ಕಳೆದುಕೊಂಡು ಆ ಕಡೆಯಿಂದ ಲಂಕಾನಗರಕ್ಕೆ ಪ್ರವೇಶ ಮಾಡಿದ. ಈ ಕಡೆ ರಾಮ ಲಕ್ಷ್ಮಣರಿಬ್ಬರು ಆ ವಾನರ ಸೈನಿಕರ ಶರೀರದಲ್ಲಿ ನೆಟ್ಕೊಂಡಿದ್ದಂಥ ಎಲ್ಲಾ ಬಾಣಗಳನ್ನು ಕಿತ್ತು ತೆಗೆದರು. ಅವರಿಗೆ ಮತ್ತಷ್ಟು ಉಪಚಾರವನ್ನು ಮಾಡಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 59ನೇ ಸರ್ಗ ಮುಕ್ತಾಯ ಆಗಿದೆ.